ಮಧುಮಾಸ ಅವಳಿಗೆ ಪ್ರಾಸ ಮಳೆ ಬಿಲ್ಲೆ ಅಂತ ವಿಲಾಸ. ಎಷ್ಟು ಡೌ ಮಾಡ್ತೀಯ ಕ್ಯಾಮ್ರಾ ತೆಗ್ದಿದ ತಕ್ಷಣ ಅಂದ್ರೆ. ಹಾಯ್ ಹಲೋ ಅವಳಂದ್ರೆ ಹಾಯ್ ಹಲೋ ಎಲ್ರಿಗೂ ಹೊಡ್ದಾಕ್ ಬಿಡ್ತಿದ್ದಾಳೆ ಸುಮ್ಮನೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ರಚನಾ ನವೀನ್ ಯೂಟ್ಯೂಬ್ ಚಾನೆಲ್. ಅಂಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಬೆಳಗಿನ ಶುಭೋದಯಗಳು ಅಂತಲ್ಲ, ಆಲೆ ಮಧ್ಯಾಹ್ನ ಆಗೈತೆ. 12 ಆಗಿದೆ ಗೈಸ್. ಸೊ ಇವಾಗ ನಾವು ಮಲ್ಲೇಶ್ವರಂ ಹೋಗ್ತಾ ಇದೀವಿ. ಒಂದು ಸ್ಟೋರ್ ವಿಸಿಟ್ ಇತ್ತು, ಜ್ಯುವೆಲ್ರಿದು. ಸೊ ಆ ಸ್ಟೋರ್ ವಿಸಿಟ್ ಅಂತ ಹೋಗ್ತಾ ಇದೀವಿ. ಇವಾಗ ಸದ್ಯಕ್ಕೆ ಅಕ್ಕಗೂ ಇವತ್ತೇ ಇದೆ ಶೂಟ್ ಅಲ್ಲೇ ಸೇಮ್ ಸ್ಪಾಟ್ ಅಲ್ಲಿ. ಸೊ ವಿಥೌಟ್ ಒಟ್ಟಿಗೆ ಹೋಗೋಣ ಅಂತ. ಅದಕ್ಕೆ ಈಗ ಅಕ್ಕ ಮನೆಗೆ ಹೋಗಿ ಅಣ್ಣನೂ ಬರ್ತಾರೆ, ಬಿಕಾಸ್ ನಮಗೆ ವಿಡಿಯೋ ಮಾಡ್ಕೊಡ್ಬೇಕಲ್ಲ ಗೈಸ್, ನವೀನು ಮತ್ತೆ ಅಣ್ಣ. ಅದಕ್ಕೆ ನಾವಿಬ್ರ ಜೊತೆ ಬರ್ತಾ ಇದ್ದಾರೆ. ಆ್ಯಂಡ್ ನವೀನ್ದು ಕೂಡ ಶೂಟ್ ಇದೆ ಇವತ್ತಲ್ಲಿ. ಸೊ ಅದಕ್ಕೆ ಹೋಗಿ ಅವ್ರನ್ನ ಪಿಕ್ ಮಾಡಿ ಮೇ ಬಿ ಕಾರ್ ಚೇಂಜ್ ಮಾಡ್ಬೋದು, ಅಣ್ಣ ಅವ್ರದ್ದು ಗಾಡೀಲಿ ಹೋಗೋಣ ಅಂತಂದರು. ಸೊ ಹೋಗಿ ಅಲ್ಲಿ ಶೂಟ್ ಮುಗಿಸಿ ಇವತ್ತಿನ ದಿನ ಅಲ್ಲೇ ಆಗೋಗುತ್ತೆ. ಆದರೆ ಟೈಮ್ ಇದ್ರೆ ದೇವಸ್ಥಾನಕ್ಕೆ ಹೋಗಬೇಕು ಗೈಸ್. ಈ ವಾರದಲ್ಲಿ ನಾವು 3 times ಹೋಗಬೇಕು. ಸೊ ನೋಡಬೇಕು ಏನಾಗುತ್ತೆ. ಸೊ ಆದರೆ ಹೋಗಿ ಮತ್ತೆ ಸಿಗ್ತೀವಿ ಗೈಸ್. ಓಕೆ, ಏನೋ ಆದ್ರಲ್ಲ ದೇವಸ್ಥಾನಕ್ಕೆ ಹೋಗ್ಲೇಬೇಕು. ಆದ್ರೆ ಹೋಗೋ ಟೈಮ್ ಇರುತ್ತೆ. ಸಂಜೆವರೆಗೂ ಯಾರು ಶೂಟ್ ಮಾಡಲ್ಲ. ಟೈಮ್ 2 ಸ್ಟೋರಿಗೆ ಹೋಗ್ಬೇಕಿರೋದು ಗೈಸ್. ಇದನ್ನ ರೆಕಾರ್ಡ್ ಮಾಡ್ತೀನಿ ನಾನು, ಪೂರ್ತಿ ಕಂಪ್ಲೀಟ್ ಮಾಡ್ತೀನಿ. ಕೇಳಿಸ್ಕೊ, ಇವತ್ತು ರೆಕಾರ್ಡ್ ಮಾಡ್ತಿದ್ದೀನಿ. ನಾವ್ ಹೋಗಿ ಶೂಟು 4 o'clock ಅಷ್ಟಲ್ಲಿ ಶೂಟ್ ಮುಗಿಬೇಕು ಗೈಸ್. ಪರವಾಗಿಲ್ಲ, ಮುಗಿಬೇಕು. ಏನ್ ಸಂಜೆವರೆಗೂ ಶೂಟ್ ಮಾಡ್ತಾರ ಅಂತ. ದೇವಸ್ಥಾನ ನೈಟ್ ಎಲ್ಲ ಓಪನ್ ಇಲ್ಲ. ನಾನ್ ಕೇಳಿದ್ ಒಂದೇ, ನೀನ್ ಅಂದಿದ್ದೇನು ಏನು ಸಂಜೆವರೆಗೂ ಶೂಟ್ ಮಾಡ್ತಾರ ಅಂದಿರ್ತಾನೆ. ಶೂಟ್ ಮಾಡೋರು ಬೇರೆ ಯಾರು ಅಲ್ಲ ಗೈಸ್, ನವೀನ್ ಅವ್ರೆ. ಸೊ 4 ಗಂಟೆ ಅಷ್ಟೇ ಶೂಟ್ ಮುಗಿಬೇಕು. ಇವತ್ತು ಮುಗ್ದಿಲ್ಲ ಅಂತ ಅನ್ಕೋ, ಆಮೇಲೆ ಮಾತಾಡ್ತೀನಿ. ನೀನೇ ಮಾತಾಡಿದ್ದಕ್ಕೆ ಸುಮ್ನೆ ಇರೋ, ಮುಸ್ಬೇಡ. ಸೊ ಗೈಸ್ ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಕಾಣಿಸ್ತಿದೆ. ನಾನು ಸ್ಯಾರಿ ಹಾಕೊಂಡಿದ್ದೀನಿ ಸ್ಟೋರ್ ವಿಸಿಟ್ ಅಂತ. ಅದಕ್ಕೆ ನವೀನ್ ಬೆಳ್ಳುಳ್ಳಿ ಹಾಡು ಹೇಳ್ತಾ ಇದ್ದಾನೆ ಗೈಸ್. ಯು ಸಿ, ನಾನು ಹಾಡು ಹೇಳಿದ್ದು ಅಲ್ಲಿ ಯಾರೋ ಸಕ್ಕದಾಗಿ ಅಜ್ಜಿ ಚೆನ್ನಾಗಿ ಹೋಗ್ತಾ ಇದ್ರು. ಅಜ್ಜಿ ಅವಳಂದ್ರೆ ಅಂತ ಅಜ್ಜಿಗೆ ಎಷ್ಟು ಅಜ್ಜಿಗೆ ಆಡ್ತಿದ್ದಾರೆ. ಅಜ್ಜಿಗೆ ಯಾಕ ಮಾಡ್ಲಿ. ಸೊ ಗೈಸ್ ಬನ್ನಿ ಗೈಸ್. ನಮ್ಮೋರು ಎಂದರೆ ತೊಂದರೆ. ಸೊ ಗೈಸ್ ನಾನು ರೆಡಿಯಾಗಿ ಬಂದು ಅಕ್ಕ ನೋಡಿದ್ರೆ ಇಲ್ಲಿ ರೀಲ್ಸ್ ಮಾಡ್ತಿದ್ರು ಗೈಸ್. ನಾನೇನು ವಿಡಿಯೋ ಮಾಡಿಲ್ಲ ಇನ್ನು. ಲೇಟ್ ಆದರೆ ಇವರಿಂದಾನೆ ಗೈಸ್. ಲೇಟ್ ಆಗ್ಬಿಡುತ್ತೆ. ಸೊ ಗೈಸ್ ನಾವಿವಾಗ ಅಲ್ಲಿ ಹೋಗಿ ಸ್ಟೋರ್ ವಿಸಿಟ್ ಮಾಡಿ ಇನ್ನೊಂದು ಜ್ಯುವೆಲ್ರಿ ಸ್ಟೋರಿಗೆ ಹೋಗಬೇಕಿತ್ತು ನಾವು. ಬಟ್ ಅದಕ್ಕೂ ಮುಂಚೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಊಟಕ್ಕೆ ಬಂದಿದ್ದೀವಿ. ಸೊ ಇವತ್ತು ನಾವು ಊಟಕ್ಕೆ ಎಲ್ಲಿ ಬಂದಿದ್ದೀವಿ ಅಂದರೆ ಹಳ್ಳಿ ಮನೆ ಮಲ್ಲೇಶ್ವರ. ನೀವು ತಿಂದಿದ್ದೀರಾ? ನಾನು ಒಂದ್ಸಲಿನೂ ತಿಂದಿಲ್ಲ, ಬರೀ ವಿಡಿಯೋಸ್ ಮುಂದೆ ಹಾಕ್ಬಿಡ್ಲಿ ಅಂತ. ಸೊ ಬನ್ನಿ ಗೈಸ್ ಹೋಗಿ. ಇಲ್ಲಿ ಏನ್ ತೊಂದ್ರೆ ಅಂದ್ರೆ ಪಾರ್ಕಿಂಗ್. ಊಟ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಪಾರ್ಕಿಂಗ್ ಸಮಸ್ಯೆ. ನಾವು ಲಾಸ್ಟ್ ಟೈಮ್ 2 ಸಲ ಬಂದಾಗ್ಲೂ ಅಷ್ಟೇ ಪಾರ್ಕಿಂಗ್ ಇಲ್ಲ ಅಂತಾನೆ ವಾಪಸ್ ಹೋಗಿದ್ದು. ಈಗಲೂ ಜನ ಇದ್ದಾರೆ ಗೈಸ್. ಹೌದು, ಬನ್ನಿ ಹೋಗಿ. ಕ್ಯೂ ಇದೆ ನೋಡಿ, ಮೇಲ್ಗಡೆ ಫುಲ್ ಆಗಿದೆ, ಕೆಳಗೆ ಫುಲ್ ಆಗಿದೆ. ತಿಂದು ಹೋಗೋದೆ ನಿಮಗೆ ಇಲ್ಲ, ಹತ್ರನೇ ಇರೋದು. ಬಟ್ ಬೇಗ ತಿಂದು ಹೋಗ್ಬೇಕಷ್ಟೇ ನಾವು. ಎಷ್ಟಾಯ್ತು ಬಿಲ್ಲು? 380 ಇಷ್ಟು? 380 rupees. ಓ, ಮ್ಯಾಂಗೋ ಫೆಸ್ಟಿವಲ್ ಮೀಲ್ಸ್ ಇದು 1600 4 ಜನಕ್ಕೆ ಅಲ್ವಾ? ಸೊ ಗೈಸ್ ಏನಾ ಸಾಕು. ಸೊ ಗೈಸ್ ಇವಾಗ ನಾವು ತಿನ್ನಕ್ಕೆ ಬಂದಿದ್ದೀವಿ ಗೈಸ್. ಸುಸ್ಮಿತಾ ಅಕ್ಕಂಗೆ ಈ ಥರ ಬಾಳೆ ಎಲೆ ಊಟ ಎಲ್ಲ ಇಷ್ಟ ಆಗುತ್ತೆ.
ಅಲ್ವಾ? ಅದು ಮ್ಯಾಂಗೋನು ಇಷ್ಟ ತಾನೆ ನನಗೆ, ಸಕ್ಕತ್ ಇಷ್ಟ ಮ್ಯಾಂಗೋ. ಬಟ್ ಮನೆಗೆ ಸ್ವೀಟ್ ಆಗ್ಬಿಡುತ್ತೇನೋ ಎಲ್ಲ. ಅಲ್ವಾ, ಅದಕ್ಕೆ ಯಾಕಂದರೆ ಸಾಂಬಾರು ಮ್ಯಾಂಗೋ ಎಲ್ಲನೂ ಮ್ಯಾಂಗೋ, ಇವರಿಬ್ಬರೇ ಕರ್ಕೊಂಬಂದಿರೋದು ಮ್ಯಾಂಗೋ ಅಂತ. ನಾವು ನೀಟಾಗಿ ಒಂದು ಮೀಲ್ಸ್ 80 rupees ಮೀಲ್ಸ್ ಆದರೂ ಮ್ಯಾಂಗೋ ಪ್ರತಿ ಶುಕ್ರವಾರ ಫಿಲಮ್ ನೋಡ್ತಾರೆ. ಗೈಸ್ ಅಕ್ಕ ಅದೇನಂದ್ರು ಅಕ್ಕಂಗೆ ಕೊಟ್ಟೇ ಇಲ್ಲ ಗೈಸ್ ಇದನ್ನ ಸ್ವೀಟ್ನಲ್ಲಿ. ಕೊಡ್ತಾ ಇಲ್ಲ, ನನಗೆ ಸ್ವೀಟ್ ಇಷ್ಟ ಅಲ್ಲ ಅಂತ ಅವ್ರು. ಹೋಗ್ಲಿ ಬಿಡಿ, ಇದರಲ್ಲೇ ಕೊಡ್ತೀನಿ ನಾನು. ಇವರು ನಾನು ಶಿವಪುತ್ರ ಗೊತ್ತಾ? ಶಿವಪುತ್ರ ಅವರಣ್ಣ. ನಿಜ ಹೇಳ್ತಿದ್ದೀರಾ ಇಲ್ಲ? ಅವ್ರು ಬರೀ ಸ್ಮೈಲ್ ಮಾಡ್ತಿದ್ದಾರೆ. ಸೊ ಗೈಸ್ ಎಲ್ರಿಗೂ ಮತ್ತೆ ಗುಡ್ ಮಾರ್ನಿಂಗ್. ನೆನ್ನೆ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಡೈರೆಕ್ಟ್ ಮನೆಗೆ ಹೋದ್ವಿ. ಬಿಕಾಸ್ ಇಲ್ಲಿ ಇನ್ನೊಂದು ಶೂಟ್ ಇತ್ತು, ಜ್ಯುವೆಲ್ರಿ ಶೂಟ್. ಆ ಜ್ಯುವೆಲ್ರಿ ಶೂಟ್ ಮುಗಿಸ್ಕೊಂಡು ಹೋದ್ವಿ. ಬಟ್ ಎಷ್ಟು ಹೆಕ್ಟಿಕ್ ಆಯಿತು ನೆನ್ನೆ ಅಂದರೆ ಅಷ್ಟು ಹೆಕ್ಟಿಕ್ ಆಯಿತು. ಸೊ ಇವತ್ತು ಮತ್ತೆ ದಾರ ಕಟ್ಟಿದ್ವಲ್ಲ, ಸೊ 4 times ಹೋಗಬೇಕಿತ್ತು. ಅದಕ್ಕೋಸ್ಕರ ಇವತ್ತು ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ಅಕ್ಕ. ದೇವಸ್ಥಾನ ಮುಗಿಸ್ಕೊಂಡು ನಂಗೆ ಒಂದು ಶೂಟ್ ಇದೆ ಸಂಗೀತ ಶೋರೂಮ್ದು. ಬೈ ಚಾನ್ಸ್ ಶೂಟ್ ಇದೆಯೋ ಅಲ್ವೋ ಗೊತ್ತಿಲ್ಲ, 50-50 ಇದ್ದರೆ ಹೋಗಬೇಕು, ಇಲ್ಲಾಂದರೆ ಇಲ್ಲ. ಆ್ಯಂಡ್ ಮತ್ತೆ ನಾಳೆ ನಾವು ಆಚೆ ಹೋಗ್ತಿದ್ವಿ ಹುಬ್ಳಿಗೆ ಆ್ಯಂಡ್ ದಾವಣಗೆರೆಗೆ, ಎರಡಕ್ಕೂ. ಸೊ ಅದನ್ನು ಕೂಡ ನಾನು ವ್ಲಾಗ್ ಮಾಡ್ತೀನಿ. ಸೊ ಬನ್ನಿ, ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ನಾನು ಬೇಗ ಬರಬೇಕಿತ್ತು ದೇವಸ್ಥಾನಕ್ಕೆ. ಬಟ್ ನಾನು ಇವಾಗ ಒಟ್ಟಿಗೆ ಹೋಗ್ತೀವಿ, ಬನ್ನಿ ಬೇಗ ಹೋಗೋಣ. ಸೊ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಇದು ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಗಿರಿನಗರಲ್ಲಿರೋದು. ಸೊ ಎಸ್, ಇವಾಗ ಬಂದಿದ್ದೀನಿ, ಬೇಗ ದರ್ಶನ ಮುಗಿಸಿ ಮತ್ತೆ ಸಿಗ್ತೀನಿ. ಸೊ ಗೈಸ್ 16 ರೌಂಡ್ ಹಾಕಿ ನನ್ನ ಫೇವ್ರೆಟ್ ಮೊಸರನ್ನ. ಪಾಪ ನೆನ್ನೆ ನವೀನ್ ಮತ್ತು ಅಲ್ಲೋಣ ಇಬ್ಬರು ಬಂದರು, ಇಬ್ರಿಗೂ ಪ್ರಸಾದ ಸಿಗಲಿಲ್ಲ. ಇವಾಗ ತಾನೇ ನಾವು ದೇವಸ್ಥಾನ ದರ್ಶನ ಮುಗಿಸಿ ಇಲ್ಲಿಂದ ಮೊಸರನ್ನ ತಿಂದು ಹೊಡ್ತಾ ಇದ್ದೀವಿ ಗೈಸ್. ಈಗ ಹೋಗಿ ಮಧ್ಯಾಹ್ನ ಊಟ ಏನಾದರೂ ತಿಂದು ಮತ್ತೆ ನಾನು ಸಂಗೀತ ಶೋರೂಮ್ಗೆ ಹೋಗಬೇಕು 4 ಗಂಟೆಗೆ. ಅಯ್ಯೋ, ನನಗೆ ಹೋಗೋಕ್ಕೇನು ಬೇಜಾರಿಲ್ಲ, ಖುಷಿಯಾಗಿ ರೆಡಿಯಾಗಿ ಸಕಲಾಗಿ ಹೋಗ್ತೀನಿ. ಅದೇ ಟ್ರಾವೆಲಿಂಗ್ ಇದೆಯಲ್ಲ, ಅದೇ ಹಿಂಸೆ ಇಡ್ಸೋದು ಈ ಟ್ರಾಫಿಕಲ್ಲಿ ಹೋಗೋಕ್ಕೆ. ಸೊ ಗೈಸ್ ಬನ್ನಿ ಬೇಗ. ಸೊ ಗೈಸ್ ಈಗ ತಾನೇ ವಾಪಸ್ ಬಂದು ನಾವು ಬಟರ್ ಮಿಲ್ಕ್ ಕುಡಿತಾ ಇದ್ದೀನಿ ನಾನು. ಗೋವಾ ಚಿಲ್ಲಿ ಗೈಸ್ ಚೆನ್ನಾಗಿದೆ ಅದು ನೋಡಿ, ಮಿಲ್ಕಿ ಮಿಸ್ಟು. ಪೋಲಾರ್ ಬೇರಲ್ಲಿ ನಾವು ಕ್ಯೂಬ್ಸ್ ತಿಂತೀವಲ್ಲ, ಸೇಮ್ ಹಂಗೆ ಇದೆ. ಸೇಮ್ ಟೇಸ್ಟ್. ಬಟ್ ಮ್ಯಾಂಗೋ ಅಂದ್ಬಿಟ್ಟಿಲ್ಲ, ಗೋವಾ ಅಂದ್ಬಿಟ್ಟಿಲ್ಲ ಅಷ್ಟೇ. ಲಾಸ್ಟ್ ಟೈಮ್ ಮ್ಯಾಂಗೋನೇ ತಿಂದಿದ್ದೀನಿ. ಏ ನೋ, ಲಾಸ್ಟ್ ಟೈಮ್ ವ್ಲಾಗ್ ಮಾಡಿದಾಗ ಇದೇ ತಿಂದಿದ್ದು ನೀವು. ಹೌದಾ? ನಾನು ಇಲ್ಲೇ ಕುಡಿತೇನೆ ಬಿಕಾಸ್ ನಾವು ಸುಸ್ತಾಗ್ತಿದೆ ಅಂತ. ಅಕ್ಕ ಇಲ್ಲೇ ತಿಂತಿದ್ದಾರೆ, ಮನೆಗೆ ಎತ್ಕೊಂಡ್ರೆ ಯುಕ್ತ ಬಿಡಲ್ಲ. ಯುಕ್ತ ಮನೆಗೆ ಅನ್ಕೋಬೇಡಿ, ಅವ್ಳು ಕೆಮ್ಮಿದೆ. ಅವಳು ಲಾಸ್ಟ್ ವೀಕ್ ಕಂಟಿನ್ಯೂಸ್ ದಿನ 2 ಐಸ್ ಕ್ರೀಮ್ ತಿಂದಿದ್ದಾಳು ಅವಳು. ಕೆಮ್ಮು ಸಿರಪ್ ಕುಡಿಯೋಲ್ಲ, ಅದಕ್ಕೆ ಗೈಸ್ ಈಗ ತಿಂದು ನಾವು ಮನೆಗೆ ಹೋಗ್ತೀವಿ ಗೈಸ್. ಸೊ ಗೈಸ್ ಎಸ್, ನಾನು ಶೂಟ್ ಮುಗಿಸ್ಕೊಂಡು ಬಂದೆ. ಶೂಟ್ ಮುಗಿಸ್ಕೊಂಡು ಬಂದು ನನ್ನ ಡಿನ್ನರ್ ಮಾಡಿ ಇವಾಗ ನಾನು ವ್ಲಾಗ್ ರೆಕಾರ್ಡ್ ಮಾಡ್ತಿದ್ದೀನಿ. ಬಿಕಾಸ್ ಮತ್ತೆ ಬೆಳಿಗ್ಗೆ 5:30ಗೆ ಎದ್ದು ರೆಡಿಯಾಗಿ ನಾನು ಹುಬ್ಳಿಗೆ ಹೊರಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ. ಸೊ ವಿ ಆರ್ ಲಿವಿಂಗ್ ಟು ಹುಬ್ಳಿ. ಹುಬ್ಳಿಗೆ ಯಾಕೆ ಏನು ಅಂತ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ನಾನು ಆಲ್ರೆಡಿ ಪ್ಯಾಕ್ ಮಾಡಾಗಿದೆ ನನ್ನ ಸ್ಟಫ್ಸ್ ಏನೇನು ಬೇಕು. 1 ಬ್ಯಾಗಲ್ಲಿ ನಾರ್ಮಲ್ ಡ್ರೆಸ್, ಇನ್ನೊಂದ್ರಲ್ಲಿ 1 ಡಿಸೈನರ್ ಬ್ಯಾಗ್ ತೊಗೊಂಡಿದ್ದೀನಿ ಅಷ್ಟೇ ಗೈಸ್. ಆ್ಯಂಡ್ ನಾನು ಹೇಳ್ದಂಗೆ ನಾನು ಈ ವ್ಲಾಗಲ್ಲಿ ಕೆಲವೊಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಐ ಆಮ್ ನಾಟ್ ಏಬಲ್ ಟು. ಬಟ್ ಫಾರ್ ಶೋರ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಮಾತಾಡ್ತೀನಿ ಇದ್ರ ಬಗ್ಗೆ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಆದಷ್ಟು ಬೇಗ ನೀವು ಕೇಳಿದಂಗೆ ಪ್ರ್ಯಾಂಕ್ ವೀಡಿಯೋಸ್ ಕೂಡ ಬರ್ತಿದೆ ಗೈಸ್. ಸೊ ಕೀಪ್ ವೇಟಿಂಗ್ ಫಾರ್ ದ್ಯಾಟ್. ಆ್ಯಂಡ್ ನಂಗೆ ಗೊತ್ತಿಲ್ಲ ಎಷ್ಟು ಹೆಂಗೆ ಪ್ರ್ಯಾಂಕ್ ಆಗಿದ್ದಾರೆ ಆ್ಯಂಡ್ ನಿಜವಾಗ್ಲೂ ನೀವು ಎಂಜಾಯ್ ಮಾಡ್ತಿರೋ ಅಂತ. ಬಟ್ ದಿಸ್ ಇಸ್ ಲಿಟಲ್ ಟ್ರೈ ಫ್ರಮ್ ಮೈ ಸೈಡ್. ಆ್ಯಂಡ್ ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ, ಕೆಲವೊಬ್ಬೊಬ್ಬರು ಏನು ವ್ಲಾಗ್ ಇದು ನೀವು ಡೈಲಿ ವ್ಲಾಗ್ ಮಾಡ್ತೀನಿ ಅಂತ ನಾನು ಅಂದಿದ್ದು. 1 ಡೇ ಬಿಟ್ಟು 1 ಡೇ ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ, ಹಾಗೆ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಎಂತ ಅಂದರೆ, ನಾನು ಕಂಟೆಂಟ್ಗೋಸ್ಕರ ದಿನ ಏನೋ ಬಿತ್ತೆ ಇಲ್ಲ ಏನೋ ಆಯಿತು ಆ ಥರ ಸುಳ್ಳು ಹೇಳೋಕ್ಕಾಗಲ್ಲ. ಸೊ ನನ್ನ ಲೈಫಲ್ಲಿ ಏನು ನಡೀತಿದೆ, ನಾನು ಏನು ಮಾಡ್ತೀನಿ ದಿನ ಅದನ್ನೇ ನಾನು ವ್ಲಾಗ್ ಮಾಡ್ತಿದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ನೋಡಿ, ಇಲ್ಲಾಂದರೆ ಯು ಗೈಸ್ ಕ್ಯಾನ್ ಸ್ಕಿಪ್. ಅದನ್ನ ಬಿಟ್ಟು ಸುಮ್ಮನೆ ಏನಿದೆ ವ್ಲಾಗಲ್ಲಿ ಅಂತ ಕಮೆಂಟ್ ಮಾಡೋ ಬದಲು ಸೊ ಪ್ರಾಪರಾಗಿ ನಾನು ಕಂಟೆಂಟ್ ಪ್ಲ್ಯಾನ್ ಮಾಡಿ ಅದರಲ್ಲಿ ಮಿಸ್ಟೇಕ್ ಆದರೆ ನಾನು ಅದನ್ನು ಖಂಡಿತವಾಗ್ಲೂ ತೊಗೋತೀನಿ. ಬಟ್ ಐ ಡೋಂಟ್ ನೋ ಇದನ್ನು ಹೆಂಗೆ ಹೇಳೋದು ಅಂತ ಅಷ್ಟೇ.
ಸದ್ಯಕ್ಕೆ ಅಷ್ಟೇ ಗೈಸ್, ಇನ್ನೆಂತ ಇಲ್ಲ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಚ್ಚು ನವೀನ್ ಯೂಟ್ಯೂಬ್ ಚಾನಲ್, ನನ್ನ ಫ್ಯಾಷನ್ ಫಿಕ್ಸ್ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಆ ಚಾನಲಲ್ಲಿ ತುಂಬ ವೀಡಿಯೋಸ್ ಬರುತ್ತೆ. ಸೊ ಎಡಿಟ್ ಮಾಡಿಲ್ಲ ಅಷ್ಟೇ, ನಾನು ಆಲ್ಮೋಸ್ಟ್ 3 to 4 ವೀಡಿಯೋಸ್ ರೆಡಿ ಇದೆ. ಸೊ ಆದಷ್ಟು ಬೇಗ ಅದನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಈಗ ನಾನು ಒಂದು ಸ್ವಲ್ಪ ನನ್ನ ಸ್ಕಿನ್ ಕೇರ್ ಮಾಡಿ ಮಲ್ಕೋಬೇಕು ಗೈಸ್. ಸೊ ಅಷ್ಟೇ. ಆ್ಯಂಡ್ ಬೆಳಿಗ್ಗೆ ನಾನು 5:30ಗೆ ಸಿಗ್ತೀನಿ ನಿಮ್ಮೆಲ್ರಿಗೂ. ಓಕೆನಾ?